ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ವೆಲ್ಕಮ್ ನನ್ನ ಯೂಟ್ಯೂಬ್ ಚಾನಲ್ಗೆ. ಇಂಪಾರ್ಟೆಂಟ್ ಪ್ರಶ್ನೆ ಉತ್ತರ. 2024ರಲ್ಲಿ ಸತತ 2ನೇ ಬಾರಿಗೆ ಲೋಕಸಭೆ ಅಧ್ಯಕ್ಷರಾಗಿ ಆಯ್ಕೆಯಾದವರು ಓಂ ಬಿರ್ಲಾ. ಕರ್ನಾಟಕ ಸರ್ಕಾರವು ಗರ್ಭಿಣಿ ಮಹಿಳೆಯರಿಗೆ ನೀಡಿದ ನೂತನ ಯೋಜನೆ ತಾಯಿ ಭಾಗ್ಯ ಯೋಜನೆ. 2023ರ ಜಾಗತಿಕ ನಾಯಕತ್ವ ಪ್ರಶಸ್ತಿ ಯಾರಿಗೆ ನೀಡಲಾಯಿತು? ನೀತಾ ಅಂಬಾನಿಗೆ. 2024-25 ಬಜೆಟ್ನ ಪ್ರಕಾರ ಎಷ್ಟು ಲಕ್ಷ ರೂಪಾಯಿವರೆಗೆ ಆದಾಯಕ್ಕೆ ಯಾವುದೇ ರೀತಿಯ ಟ್ಯಾಕ್ಸ್ ವಿಧಿಸಲಾಗುವುದಿಲ್ಲ? 3 ಲಕ್ಷ ರೂಪಾಯಿ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಯಾವ ಭಾರತ ವ್ಯಕ್ತಿನ ತನ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಮಾಡಿಕೊಂಡಿದೆ? ಮಹೇಂದ್ರ ಸಿಂಗ್ ಧೋನಿ. ಭಾರತ 2024ರಲ್ಲಿ ಯಾವ ದೇಶದೊಂದಿಗೆ ರೂಪಾಯಿಗಳಲ್ಲಿ ವ್ಯವಹಾರ ಪ್ರಾರಂಭಿಸಿದೆ? ಬಾಂಗ್ಲಾದೇಶ. 2024ರಲ್ಲಿ ಬಾಲರಾಮನ ಮೂರ್ತಿ ಕೆತ್ತಿದ ಶಿಲ್ಪಿ ಯಾರು? ಅರುಣ್ ಯೋಗಿರಾಜ್. ಭ್ರಷ್ಟಾಚಾರ ಗ್ರಹಿಕೆ ಸೂಚ್ಯಂಕದಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ? 93ನೇ ಸ್ಥಾನದಲ್ಲಿದೆ. 2024ರ ಅಂತಾರಾಷ್ಟ್ರೀಯ ಒಲಿಂಪಿಕ್ಸ್ನ ಥೀಮ್ ನಾವು ಚೆಲ್ಲಿಸೋಣ ಮತ್ತು ಆಚರಿಸೋಣ. ಭಾರತದ 35ನೇ ವಿದೇಶಾಂಗ ಕಾರ್ಯದರ್ಶಿಗಳಾಗಿ 2024ರಲ್ಲಿ ನೇಮಕಗೊಂಡವರು ವಿಕ್ರಮ್ ಮೇಸ್ತ್ರಿ. 2024ರ ಮಿಸ್ ವರ್ಲ್ಡ್ ಪ್ರಶಸ್ತಿ ಯಾರಿಗೆ ದೊರೆತಿದೆ? ಕ್ರಿಸ್ಟನ್ ಕಿಜಿಕೋವಾ. 2024ರ T20 ವರ್ಲ್ಡ್ ಕಪ್ನಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದವರು ಹರ್ಷದ್ ಪಟೇಲ್, ಫಜಲ್ ಪರೇಖ್. 2024ರ ಪುರುಷ T20 ವಿಶ್ವಕಪ್ನಲ್ಲಿ ಒಂದೇ ಪಂದ್ಯದಲ್ಲಿ 4 ಮೆಡಲ್ ಓವರ್ ಹಾಕಿದವರು ಲೋಕಿ ಫರ್ಗ್ಯೂಸ್. ರಾಮಲೀಲಾ ಪ್ರದರ್ಶನ ಎಂಬ ಪ್ರಯೋಜನೆ ಆರಂಭಿಸಿದ ರಾಜ್ಯ ಛತ್ತೀಸ್ಗಢ. 2023ರ ICC ವಿಶ್ವ ಟೆಸ್ಟ್ ಕ್ರಿಕೆಟ್ ಚಾಂಪಿಯನ್ ತಂಡ ಯಾವುದು? ಆಸ್ಟ್ರೇಲಿಯಾ. 2024-25ನೇ ಕೇಂದ್ರ ಬಜೆಟ್ನ ಪ್ರಕಾರ ಉನ್ನತ ಶಿಕ್ಷಣಕ್ಕೆ ಎಷ್ಟು ಲಕ್ಷದವರೆಗೆ ಲೋನ್ ನೀಡಲು ಉದ್ದೇಶಿಸಲಾಗಿದೆ? 10 ಲಕ್ಷ. ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಯಾವಾಗ? 22ನೇ ಜನವರಿ 2024. 2024ರ ಶತಮಾನದ ರಾಸಾಯನಿಕ ವಿಜ್ಞಾನಿ ಎಂದು ಯಾರಿಗೆ ಬಿರುದು ನೀಡಲಾಗಿದೆ? CNR ರಾವ್. ಭಾರತ 14ನೇ ಕೇಂದ್ರ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು? ಅರವಿಂದ್ ಪನಗರಿಯಾ. ICC ಮಹಿಳೆಯರ ವಿಶ್ವಕಪ್ 2025ನೇ ಸಾಲಿನಲ್ಲಿ ಯೋಜನೆ ಮಾಡುತ್ತಿರುವ ದೇಶ ಭಾರತ ದೇಶ ಆಗಿದೆ. 2024ನೇ ಸಾಲಿನ ವಿಶ್ವ ಸಾಹಿತ್ಯ ಪುರಸ್ಕಾರ ಯಾರಿಗೆ ದೊರೆತಿದೆ? ಮಮತಾ ಸಾಗರ್. 2024 T20 ವರ್ಲ್ಡ್ ಕಪ್ ರನ್ನರ್ ಅಪ್ ಟೀಮ್ ದಕ್ಷಿಣ ಆಫ್ರಿಕಾ. ಕ್ಯಾಪ್ಟನ್ ಯಾರು? ಆಡಮ್ ಮಾಕ್ರಮ್. ICC ಒನ್ ಡೇ ಇಂಟರ್ನ್ಯಾಷನಲ್ ಪ್ಲೇಯರ್ ಆಫ್ ದ ಇಯರ್ 2024ರ ವಿಜೇತರು ಯಾರು? ವಿರಾಟ್ ಕೊಹ್ಲಿ. ಫೇಸ್ಬುಕ್ನ ಸಂಸ್ಥಾಪಕರು ಮಾರ್ಕ್ ಜುಕರ್ಬರ್ಗ್. 2024ರಲ್ಲಿ ಯಾವ ರಾಜ್ಯ ಸರ್ಕಾರ ಚುನಾವಣೆ ಸಂಬಂಧಿಸಿದಂತೆ ಬೂತ್ ರಾಬರ್ಟ್ ಎಂಬ ವೆಬ್ಸೈಟ್ ಅನ್ನು ಲಾಂಚ್ ಮಾಡಿದೆ? ಅದನ್ನು ಕಮೆಂಟ್ ಮಾಡಿ ತಿಳಿಸಿ.